ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ. ನಂಬರ್ ಒನ್, ಲೈಟಿಂಗು ಭಾಳ ಚೆನ್ನಾಗಾಗಿದೆ. ನಂಬರ್ ಟು, ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ. ಇವತ್ತು ಇತ್ತಲ್ಲ, ಆಮೇಲೆ ಡ್ರೋನ್ ಶೋ ಅದು ಚೆನ್ನಾಗಿದೆ. ಸೊ ನೀವೆಲ್ಲ ಖುಷಿಯಾಗಿದ್ರೆ ನಾವು ಖುಷಿನೇ. ನಿಮ್ಮ ಅವಧಿಯಲ್ಲಿ ನಡೆದ ಬಹಳ ಅದ್ದೂರಿ ದಸರಾ ಅನ್ನಿಸ್ತಾ ಇದೆ, ಬಹಳ ಜೋರಾಗಿದೆ. ಕ್ರೆಡಿಟ್ ಇಲ್ಲ, ಫ್ರೀ ಹ್ಯಾಂಡ್ ಕೊಟ್ಟು ಮಾಡಿ ಅಂತ ಬಿಟ್ಟಿದ್ದಾರೆ. ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ. ನಾ ಇಂಟರ್ಫಿಯರ್ ಆಗಿಲ್ಲ, ಯಾವಾಗಲೂ ಆಗಿಲ್ಲ. ಅಗತ್ಯ ಇರೋ ಬಡ್ಜೆಟ್ ಕೊಟ್ಟಿದ್ದಾರೆ. ಏನಾದರೂ ಮಾರ್ಪಾಡಿಗೆ ಏನಾದರೂ ಸಲಹೆಗಳಿದಾವ? ಯಾಕಂದ್ರೆ ಜನ ಈ ಸತಿ ಜನರ ಹಬ್ಬ ಆಗಬೇಕು, ಜನ ಖುಷಿಯಿಂದ ಇರಬೇಕು, ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು. ಅದೇ ದಸರಾ. ಸಾಂಸ್ಕೃತಿಕ ಹಬ್ಬ ಇದು. ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಬೇಕು. ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ. ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಆಗಬೇಕು. ಈ ನಿಟ್ಟಿನಲ್ಲಿ ಆಗುತ್ತೆ? ಯಾವಾಗಲೂ ದಸರಾ ಪ್ರಾಧಿಕಾರ ನೋಡೋಣ, ಅದರಲ್ಲಿ ವಿಚಾರ ಮಾಡೋಣ. ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಪ್ರಾಧಿಕಾರದ ಈಗ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ, ಚಾಮುಂಡಿ ಪ್ರಾಧಿಕಾರ ಮಾಡಿ, ಚಾಮುಂಡಿ ಪ್ರಾಧಿಕಾರ ಇದೆ. ದಸರಾ ಇಂಡಿಪೆಂಡೆಂಟ್ ನನ್ನ ಪ್ರಕಾರ ವೈಯಕ್ತಿಕವಾಗಿ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಚೀಫ್ ಮಿನಿಸ್ಟರ್ ಹೆಡ್ ಮಾಡಿದ್ರೆ ಸರಿ. ಚೀಫ್ ಮಿನಿಸ್ಟರ್ ಹೆಡ್ ಆಗಿ ಇಟ್ಕೊಂಡ್ರೆ ಸರಿ. ದಸರಾ ನೀವಿದ್ರೇ ಅದು ನಾಡ ಹಬ್ಬ ಅಲ್ಲ, ನಾಡ ಹಬ್ಬ ಆಗಿರುತ್ತೆ. ನಾನು ನಾಮಕಾವಸ್ಥೆ ಅಧ್ಯಕ್ಷ, ವರ್ಕಿಂಗ್ ಪ್ರೆಸಿಡೆಂಟು. ಬಟ್ ಉದ್ಘಾಟಕ ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡ್ರಿ. ಅವ್ರ ಲೀಡರ್ಶಿಪ್ ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡು ಬಹಳ ರೆಸ್ಪಾನ್ಸ್. ಯಾಕಂತಂದ್ರೆ ಬಿಜೆಪಿಯವರು ಥ್ರೆಟನ್ ಮಾಡಿಬಿಟ್ಟಿದ್ರಲ್ಲ, ನಂಬರ್ ಒನ್. ನಂಬರ್ ಟು, ಅವರ್ಸ್ ಇಸ್ ಎ ಸೆಕ್ಯುಲರ್ ಸ್ಟೇಟ್. ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇರುವಾಗ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವರು ಇಂಥ ಕೆಲಸ ಮಾಡೋದು. ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲವೋ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು. ಮತ್ತು ರಾಜಕೀಯವಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ, ಇದು ಮಾಡೋದ್ರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡೋದು. ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ವಿವಾದ ಆಗ್ತದೆ. ರಿಸ್ಕ್ ಅನಿಸ್ಬಿಡುತ್ತೆ. ಅದು ರಿಸ್ಕ್ ಅಂತ ಏನೋ ಅನಿಸ್ಬಿಡುತ್ತದೆ. ನೋ, ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್. ದಟ್ ಇಸ್ ವೈ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನವರು ಸೀಮಾರೆ ಆಗ್ತದೆ ಅವರಿಗೆ. ಪ್ರತಿಕ್ರಿಯೆ ಹೇಗಿತ್ತು ಸರ್ ದಸರಾ ಉದ್ಘಾಟನೆ ಆದ ಮೇಲೆ ಬಂದಂಥ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ? ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ. ಜನ ದಸರಾ ಇರಿಸಿ ವರ್ಷಕ್ಕೊಂದು ಸಾರಿ ನಡೆಯೋದು. ಮೈಸೂರಿನಲ್ಲಿ ಭಾಳ ಪ್ರಮುಖವಾದಂಥ ಹಬ್ಬ, ನಾಡ ಹಬ್ಬ ಇದು. ಸೊ ಜನರು ಮತ್ತು ಬೇರೆ ಜನ, ವ್ಯಾಪಾರಗಾರರು, ಸಾರ್ವಜನಿಕರು ಇವರೆಲ್ಲ ಖುಷಿ ಪಡೋದು ಇದರಿಂದ. ಒಂದು ವಾರ 10 ದಿನ ಇದರಿಂದ ಭಾಳ ಖುಷಿ ಪಡ್ತಾರೆ. ಸರ್, ಇದ್ರ ಮೇಲೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು CM ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ, ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು. ಸೊ ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀರಿ. ಮತ್ತೆ ಸೊ ವಿಪಕ್ಷದವರಿಗೆ ಏನು ಭವಿಷ್ಯ ಸುಳ್ಳಾಯ್ತಾ? ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ. ಅದರಿಂದ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ. ಯಾಕಂದ್ರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವರಿಗೆ. ಅಲ್ಲ, ಬಟ್ ಅವ್ರಿಗೆ ಆಲ್ರೆಡಿ ನವೆಂಬರ್ ಶುರು ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ, ನವೆಂಬರ್ ಬದಲಾಗ್ತದೆ. ಶಿವರಾಮೇಗೌಡ ಸಮೇತ ಎಲ್ಲರೂ ಕೂಡ ಸಿಎಂ ಆಗ್ತಾರೆ ಅಂತ ಹೇಳಿ ಶಿವರಾಮೇಗೌಡ ಹೇಳಿದ್ದಾರೆ ಸರ್. ಆ ಜನ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನವೆಂಬರ್ಗೆ 2.5 ವರ್ಷ ಆಗುತ್ತಲ್ಲ, ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಅಂತ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡ್ತೀವಿ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡಬಾರ್ದು? ಅಲ್ಲ ಮಾಡಿ ಮಾಡ್ತೀರಾ ಅಂತ ಕೇಳಿದ್ರು. ಹೋಪ್ಸು
ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೊ. 5 ವರ್ಷನೂ ನೀವೇ ಮಾಡ್ತೀವಿ. ಹೌದು. ಸರ್ ಈಗ ಸರ್ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಸರ್ ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದಿದ್ರು, 2ನೇ ಸಾರಿ ಮುಖ್ಯಮಂತ್ರಿ ಆಗಿದೆ. ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟು ಮಂಡಿಸಿದೆ, ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಮತ್ತೆ ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2.5 ವರ್ಷ ಇರ್ತೀನಿ. ಸರ್ ಈಗ ಸರ್ಕಾರಿ ನೌಕರರಿಗೆ ಒಂದು DA ಕೊಡುವಂತದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ. ದಸರಾ ಸಂದರ್ಭ ಯುಗಾದಿಗೊಂದ್ಸಲ ದಸರಾಗೊಂದ್ಸಲ ಆಗುತ್ತಂತೆ. ಸರ್ಕಾರಿ ನೌಕರರ DA ನಾನು ಮಾಡ್ತೀವಿ, ನಾವು ಪೆಂಡಿಂಗ್ ಇದೆ. ಕೇಂದ್ರ ಸರ್ಕಾರ ಮಾಡಿದ ಮೇಲೆ ನಾವು ಮಾಡೇ ಮಾಡ್ತೀವಿ.